ತುಲಾ ರಾಶಿಯವರೇ, ಪ್ರತಿಯೊಂದು ಹಬ್ಬವೂ ಕೇವಲ ಸಂಪ್ರದಾಯವಲ್ಲ. ಕೆಲವು ತಿಥಿಗಳು ಜೀವನದ ಒಳಹರಿವನ್ನು ಮೌನವಾಗಿ ಬದಲಾಯಿಸುತ್ತವೆ. 2026ರ ಫೆಬ್ರವರಿ 1ರಂದು ಬರುವ ಮಾಘ ಹುಣ್ಣಿಮೆ ತುಲಾ ರಾಶಿಗೆ ಅಂತಹದೇ ಒಂದು ನಿರ್ಣಾಯಕ ಕ್ಷಣವಾಗಿ ಬರುತ್ತಿದೆ. ಇದು ಗದ್ದಲ ಮಾಡುವುದಿಲ್ಲ, ಏಕಾಏಕಿ ಎಲ್ಲವನ್ನು ಉಲ್ಟಾ ಮಾಡುವುದಿಲ್ಲ. ಆದರೆ ಈ ಹುಣ್ಣಿಮೆಯ ನಂತರ ಜೀವನ ಹಳೆಯದಾಗಿ ಉಳಿಯುವುದಿಲ್ಲ. ಇಷ್ಟು ದಿನ ನಿಮ್ಮೊಳಗೆ ಸಾಗುತ್ತಿದ್ದ ಗೊಂದಲ, ಯಾವಾಗ ಬದಲಾವಣೆ, ನಾನು ಇಲ್ಲಿ ಏಕೆ ಸಿಕ್ಕಿಬಿದ್ದಿದ್ದೇನೆ ಎಂಬ ಪ್ರಶ್ನೆಗಳಿಗೆ ಈ ಮಾಘ ಹುಣ್ಣಿಮೆ ಅಂತ್ಯದ ರೇಖೆಯನ್ನು ಎಳೆಯುತ್ತಿದೆ. ಹಿಂದೆ ಮೌನಿ ಅಮಾವಾಸ್ಯೆಯ ದಿನಾಂಕದಲ್ಲಿ ಹೇಗೆ 18 ಮತ್ತು 19 ಜನವರಿಯ ನಡುವೆ ಗೊಂದಲ ನಿರ್ಮಾಣವಾಯಿತೋ ಅದೇ ರೀತಿ ನಿಮ್ಮ ಜೀವನವು ಇಷ್ಟು ದಿನ ನಿರ್ಧಾರ ಕಾಣುತ್ತಿದ್ದರೂ ಸ್ಪಷ್ಟವಾಗದ ತಿರುವಿನಲ್ಲಿ ನಿಂತಿತ್ತು. ಈಗ ಆ ಮಂಜು ನಿಧಾನವಾಗಿ ಸರಿಯುತ್ತಿದೆ. ಫೆಬ್ರವರಿ 1ರ ಬೆಳಿಗ್ಗೆ 5:52ರಿಂದ ಆರಂಭವಾಗಿ ಫೆಬ್ರವರಿ 2ರ ಬೆಳಿಗ್ಗೆ 7:38ರವರೆಗೆ ಇರುವ ಈ ಮಾಘ ಹುಣ್ಣಿಮೆಯ ಸನಾತನ ಪರಂಪರೆಯಲ್ಲಿ ಸ್ನಾನ, ದಾನ ಹಾಗೂ ಭಾಗ್ಯ ಜಾಗೃತಿಗೊಳಿಸುವ ಶಕ್ತಿಯ ತಿಥಿಯಾಗಿದೆ. ಸಾಯಂಕಾಲ 5:23ಕ್ಕೆ ನಡೆಯುವ ಚಂದ್ರೋದಯ ತುಲಾ ರಾಶಿಗೆ ಗಂಭೀರ ಸಂದೇಶವನ್ನು ತರುತ್ತದೆ. ಈ ಮಾಘ ಹುಣ್ಣಿಮೆಯಲ್ಲಿ ನಿರ್ಮಾಣವಾಗುತ್ತಿರುವ ರವಿ ಪುಷ್ಯಯೋಗ ಮತ್ತು ಸರ್ವಾರ್ಥ ಸಿದ್ಧಿಯೋಗಗಳು ತುಲಾ ರಾಶಿಯವರ ಜೀವನದಲ್ಲಿ ನಿಂತಿದ್ದ ಕಾರ್ಯಗಳಿಗೆ ಚಲನೆ ನೀಡುವ ಶಕ್ತಿಯನ್ನು ಹೊಂದಿವೆ. ಇಷ್ಟು ದಿನ ನಿರ್ಧಾರಕ್ಕೆ ಬಾರದ ವಿಷಯಗಳು ಮತ್ತು ಮುಂದೂಡಲ್ಪಟ್ಟ ಅವಕಾಶಗಳು ಈಗ ಅನಿವಾರ್ಯವಾಗಿ ಮುನ್ನಡೆಯುತ್ತವೆ ಎಂಬ ಸ್ಪಷ್ಟ ಸೂಚನೆ ಇದಾಗಿದೆ. ಮಕರ ರಾಶಿಯಲ್ಲಿ ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರಗಳ ಸಂಚರಣೆಯಿಂದ ಉಂಟಾಗುವ ಚತುರ್ಗ್ರಹಿ ಯೋಗವು ತುಲಾ ರಾಶಿಗೆ ಒಳಗಿನ ಚಿಂತನೆ, ಮೌಲ್ಯಗಳು ಮತ್ತು ನಿರ್ಧಾರ ಶೈಲಿಯನ್ನು ಆಳವಾಗಿ ಬದಲಾಯಿಸುವ ಪರಿವರ್ತನೆಯನ್ನು ತರುತ್ತದೆ. ಇದು ಭಯ ಹುಟ್ಟಿಸುವ ಬದಲಾವಣೆಯಲ್ಲ, ನಿಮ್ಮ ನಿಜವಾದ ಶಕ್ತಿಯನ್ನು ಜಾಗೃತಗೊಳಿಸಿ ಹಳೆಯ ಮಿತಿಗಳನ್ನು ಮೀರಿ ಮುಂದುವರೆಯುವ ಧೈರ್ಯ ನೀಡುವ ದೈವಿಕ ಸಂಯೋಗವಾಗಿದೆ. ಮೊದಲ ದೊಡ್ಡ ಘಟನೆ, ನಿರ್ಣಾಯಕ ತಿರುವು. ಮಾಘ ಹುಣ್ಣಿಮೆಯ ನಂತರ ತುಲಾ ರಾಶಿಯವರ ಜೀವನದಲ್ಲಿ ಸಂಭವಿಸುವ ಮೊದಲ ದೊಡ್ಡ ಘಟನೆ ಮೇಲ್ನೋಟಕ್ಕೆ ಅಚಾನಕ್ ಆಗಿರುವಂತೆ ಕಾಣಬಹುದು. ಆದರೆ ವಾಸ್ತವದಲ್ಲಿ ಅದು ಬಹುಕಾಲದಿಂದ ರೂಪುಗೊಳ್ಳುತ್ತಿದ್ದ ನಿರ್ಣಾಯಕ ತಿರುವಾಗಿರುತ್ತದೆ. ಇಷ್ಟು ದಿನ ನಿಮ್ಮೊಳಗೆ ಮೌನವಾಗಿ ಎಚ್ಚರಿಕೆ ನೀಡುತ್ತಿದ್ದ ಸೂಚನೆಗಳನ್ನು ಎಲ್ಲರ ಜೊತೆ ಸಮತೋಲನ ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ನೀವು ಅರಿತರೂ ಮುಂದೂಡುತ್ತಿದ್ದೀರಿ. ಆದರೆ ಈಗ ಇನ್ನೂ ಸ್ವಲ್ಪ ಸಮಯ ಅಥವಾ ನಂತರ ನೋಡೋಣ ಎಂಬ ಮನಸ್ಥಿತಿ ಕೆಲಸ ಮಾಡುವುದಿಲ್ಲ. ಜೀವನವೇ ನಿಮ್ಮ ಮುಂದೆ ಸ್ಪಷ್ಟ ನಿರ್ಧಾರವನ್ನು ಇಟ್ಟುಕೊಳ್ಳುತ್ತದೆ. ಅದು ಉದ್ಯೋಗಕ್ಕೆ ಸಂಬಂಧಿಸಿದ ತೀರ್ಮಾನವಾಗಿರಬಹುದು, ಅತಿ ಸಮೀಪದ ಸಂಬಂಧದಲ್ಲಿ ಸ್ಪಷ್ಟತೆ ತರಬೇಕಾದ ಕ್ಷಣವಾಗಿರಬಹುದು, ಅಥವಾ ನಿಮ್ಮ ಆತ್ಮ ಗೌರವ ಮತ್ತು ಸ್ವಾಭಿಮಾನಕ್ಕೆ ಸಂಬಂಧಿಸಿದ ಮಹತ್ವದ ಆಯ್ಕೆಯಾಗಿರಬಹುದು. ಆರಂಭದಲ್ಲಿ ಈ ಬದಲಾವಣೆ ನಿಮಗೆ ಅಸಹಜತೆ, ಗೊಂದಲ ಅಥವಾ ನಿಯಂತ್ರಣ ತಪ್ಪಿದ ಅನುಭವವನ್ನು ಕೊಡಬಹುದು. ಆದರೆ ಶೀಘ್ರದಲ್ಲೇ ನೀವು ಅರಿಯುತ್ತೀರಿ, ಈ ಘಟನೆ ನಿಮ್ಮನ್ನು ಕುಗ್ಗಿಸಲು ಅಲ್ಲ, ಇಷ್ಟು ದಿನ ಒಳಗೆ ನಿದ್ರಿಸಿದ್ದ ಧೈರ್ಯವನ್ನು ಎಚ್ಚರಿಸಿ ನಿಮ್ಮ ನಿಜವಾದ ಶಕ್ತಿಯೊಂದಿಗೆ ಜೀವನವನ್ನು ಎದುರಿಸಲು ಸಿದ್ಧಗೊಳಿಸಲು ಬಂದಿದೆ. 2. ಮಾಘ ಹುಣ್ಣಿಮೆಯ ನಂತರ ಸಂಭವಿಸುವ ಎರಡನೇ ದೊಡ್ಡ ಘಟನೆ ತುಲಾ ರಾಶಿಯವರ ಜೀವನದಲ್ಲಿ ಭಾವನಾತ್ಮಕವಾಗಿ ಅತ್ಯಂತ ಆಳವಾದ ಪರಿಣಾಮ ಬೀರುವುದಾಗಿದೆ. ಈ ಸಮಯದಲ್ಲಿ ಚಂದ್ರ ಮತ್ತು ಗುರುಗಳ ಪ್ರಭಾವ ನಿಮ್ಮೊಳಗೆ ಸತ್ಯವನ್ನು ಕಾಣುವ ಸೂಕ್ಷ್ಮ ದೃಷ್ಟಿಯನ್ನು ಜಾಗೃತಗೊಳಿಸುತ್ತದೆ. ಇಷ್ಟು ದಿನ ನಿಮ್ಮಿಂದ ಮರೆಮಾಚಲ್ಪಟ್ಟಿದ್ದ ಅಥವಾ ನೀವು ಅರಿತಿದ್ದರೂ ಮನಸ್ಸಿನೊಳಗೆ ಒಪ್ಪಿಕೊಳ್ಳಲು ಹಿಂಜರಿತಿದ್ದ ಸತ್ಯಗಳು ಈಗ ನಿಧಾನವಾಗಿ ಮೇಲ್ಗೈ ಬರುತ್ತವೆ. ಈ ಸತ್ಯ ಯಾವುದೋ ಒಬ್ಬ ವ್ಯಕ್ತಿಯ ನಿಜವಾದ ಉದ್ದೇಶವಾಗಿರಬಹುದು, ನೀವು ನಂಬಿಕೊಂಡಿದ್ದ ಸಂಬಂಧದ ಒಳಗಿರುವ ಅಸಮತೋಲನವಾಗಿರಬಹುದು, ಅಥವಾ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ತಪ್ಪಿಸಿಕೊಂಡಿದ್ದ ವಾಸ್ತವವಾಗಿರಬಹುದು. ಮೊದಲಿಗೆ ಈ ಅರಿವು ನಿಮ್ಮ ಮನಸ್ಸಿಗೆ ಭಾರವನ್ನುಂಟು ಮಾಡಬಹುದು, ಗೊಂದಲ ಅಥವಾ ನೋವಿನ ಭಾವನೆ ಮೂಡಿಸಬಹುದು. ಆದರೆ ಸಮಯ ಕಳೆದಂತೆ ನೀವು ತಿಳಿದುಕೊಳ್ಳುವಿರಿ, ಈ ಸತ್ಯ ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ಇಷ್ಟು ದಿನ ಮೌನವಾಗಿ ಕುಗ್ಗಿಸಿಕೊಂಡಿದ್ದ ನಿಮ್ಮ ಆತ್ಮಗೌರವವನ್ನು ಎಚ್ಚರಿಸಿ ಯಾವುದು ನಿಮ್ಮ ಜೀವನದಲ್ಲಿ ಉಳಿಯಬೇಕು ಮತ್ತು ಯಾವುದು ಬಿಡಬೇಕು ಎಂದು ಸ್ಪಷ್ಟತೆಯನ್ನು ನೀಡಲು ಬಂದಿದೆ. 3ನೇ ದೊಡ್ಡ ಘಟನೆ, ತುಲಾ ರಾಶಿಯವರ ಜೀವನದಲ್ಲಿ ಭಾಗ್ಯ ಸಂಪೂರ್ಣವಾಗಿ ಸಕ್ರಿಯವಾಗಿರುತ್ತಿರುವುದರ ಅತ್ಯಂತ ಸ್ಪಷ್ಟ ಸೂಚನೆಯಾಗಿ ಕಾಣಿಸಿಕೊಳ್ಳುತ್ತದೆ. ಇಷ್ಟು ದಿನ ನೀವು ಕೈಬಿಟ್ಟಿದ ಅಥವಾ ಮನಸ್ಸಿನಲ್ಲೇ ಇದು ಮುಗಿದ ಅಧ್ಯಾಯ ಎಂದುಕೊಂಡಿದ್ದ ಒಂದು ಅವಕಾಶ ಅಚಾನಕ್ ಮತ್ತೆ ನಿಮ್ಮ ಮುಂದೆ ಬರುತ್ತದೆ.
ಇದು ಯಾವುದೋ ಒಬ್ಬ ವ್ಯಕ್ತಿಯ ಮೂಲಕ, ಅನಿರೀಕ್ಷಿತವಾಗಿ ಬಂದ ಮಾಹಿತಿ ಮೂಲಕ ಅಥವಾ ಒಂದು ಮಹತ್ವದ ಪ್ರಸ್ತಾವನೆಯ ರೂಪದಲ್ಲಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಬಹುದು. ಮೊದಲ ಕ್ಷಣದಲ್ಲಿ ಇದು ನಿಜವಾಗಿಯೂ ನಿಮಗಾಗಿಯೇ ಬಂದಿದೆಯೇ ಎಂಬ ಅನುಮಾನ ಉಂಟಾಗಬಹುದು, ಏಕೆಂದರೆ ಇದರ ವ್ಯಾಪ್ತಿ ಮತ್ತು ಮಹತ್ವ ನಿಮ್ಮ ನಿರೀಕ್ಷೆಗಿಂತ ಬಹಳ ದೊಡ್ಡದಾಗಿರುತ್ತದೆ. ಆದರೆ ಕಾಲಕ್ರಮೇಣ ನೀವು ಅರಿಯುವಿರಿ, ಈ ಅವಕಾಶ ಯಾವುದೇ ಅಚ್ಚರಿಯಲ್ಲ. ಇದು ನೀವು ಕಳೆದ ಸಮಯದಲ್ಲಿ ಹಾಕಿದ ಶ್ರಮ, ತೋರಿಸಿದ ಸಹನೆ ಮತ್ತು ಮಾಡಿದ ತ್ಯಾಗಗಳ ಪ್ರತಿಫಲವಾಗಿದೆ. ಈ ಅವಕಾಶದ ಪರಿಣಾಮ ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗುವುದಿಲ್ಲ. ಇದು ನಿಮ್ಮ ಹಣಕಾಸಿನ ಸ್ಥಿತಿ, ನಿಮ್ಮ ಆತ್ಮವಿಶ್ವಾಸ ಮತ್ತು ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವನ್ನು ಸ್ಪಷ್ಟವಾಗಿ ಬಲಪಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. 4ನೇ ಘಟನೆ, ಮಾಘ ಹುಣ್ಣಿಮೆಯ ನಂತರ ಫೆಬ್ರವರಿ ಸಂಪೂರ್ಣ ತಿಂಗಳು ತುಲಾ ರಾಶಿಯವರ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುವ ಸಾಧ್ಯತೆ ಕಾಣಿಸುತ್ತಿದೆ. ಶನಿ ಪೂರ್ಣ ತಿಂಗಳು 6ನೇ ಭಾವದಲ್ಲಿ ಇರುವುದರಿಂದ ಮೊದಲಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. ಆದರೆ ಅದೇ ಶನಿ ಅವುಗಳನ್ನು ಎದುರಿಸುವ ಶಕ್ತಿ ಮತ್ತು ಪರಿಹಾರವನ್ನು ನೀಡುತ್ತದೆ. ಆದರೆ ನೀವು ಶಿಸ್ತುಬದ್ಧ ಜೀವನ ಶೈಲಿಯನ್ನು ಪಾಲಿಸದೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಿಸಿದರೆ ಇದೇ ಶನಿ ಗಂಭೀರ ಸಮಸ್ಯೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಪಂಚಮ ಭಾವದಲ್ಲಿರುವ ರಾಹು ಆಹಾರದಲ್ಲಿ ಅಸಮತೋಲನವನ್ನು ತರುತ್ತಿದ್ದು, ಸರಿಯಾದ ಆಹಾರಕ್ಕಿಂತ ಅನಗತ್ಯ ಆಹಾರಗಳತ್ತ ಗಮನ ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ಜೀರ್ಣಾಂಗ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಅಪಚನ ಮತ್ತು ಅಸಿಡಿಟಿ ಮುಂತಾದ ತೊಂದರೆಗಳು ಈ ತಿಂಗಳು ಕಾಣಬಹುದು. ಆದ್ದರಿಂದ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದಿದ್ದು, ವಿಶೇಷವಾಗಿ ಹೊಟ್ಟೆ ಮತ್ತು ಆಮಾಶಯದ ಮೇಲೆ ಹೆಚ್ಚು ಗಮನ ಹರಿಸುವುದು ಅಗತ್ಯ. ತಾಜಾ ಹಣ್ಣುಗಳು, ಹಸಿರು ಎಲೆಕಾಯಿ, ತರಕಾರಿಗಳು ಮತ್ತು ಸಾಕಷ್ಟು ದ್ರವ ಪದಾರ್ಥಗಳನ್ನು ಆಹಾರದಲ್ಲಿ ಸೇವಿಸುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. 5ನೇ ಘಟನೆ, ಮಾಘ ಹುಣ್ಣಿಮೆಯ ನಂತರ ತುಲಾ ರಾಶಿಯವರ ಪ್ರೇಮ ಸಂಬಂಧಗಳ ದೃಷ್ಟಿಯಿಂದ ನೋಡಿದರೆ ಫೆಬ್ರವರಿ ತಿಂಗಳು ಪಂಚಮ ಭಾವದಲ್ಲಿ ರಾಹು ಇರುವುದರಿಂದ ನಿಮ್ಮೊಳಗೆ ಅಪಾರ ಶಕ್ತಿ ಮತ್ತು ಉತ್ಸಾಹ ಕಾಣಿಸುತ್ತದೆ. ನಿಮ್ಮ ಪ್ರಿಯ ವ್ಯಕ್ತಿಯನ್ನು ಸಂತೋಷವಾಗಿಡಲು ನೀವು ಹೆಚ್ಚು ಪ್ರಯತ್ನಿಸುತ್ತೀರಿ ಮತ್ತು ಅವರ ಜೊತೆ ಹೆಚ್ಚು ಸಮಯ ಕಳೆಯಲು ಮನಸ್ಸು ಮಾಡುತ್ತೀರಿ. 3ನೇ ತಾರೀಕಿನಿಂದ ಬುಧ ಮತ್ತು 6ನೇ ತಾರೀಕಿನಿಂದ ಶುಕ್ರ ಪಂಚಮ ಭಾವಕ್ಕೆ ಪ್ರವೇಶಿಸುವುದರಿಂದ ನಿಮ್ಮ ಪ್ರೇಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ಹಾಗೂ ರೊಮ್ಯಾಂಟಿಕ್ ಕ್ಷಣಗಳನ್ನು ಅನುಭವಿಸುವ ಅವಕಾಶ ಸಿಗುತ್ತದೆ. ಆದರೆ ಫೆಬ್ರವರಿ 13ನೇ ತಾರೀಕಿನಿಂದ ಸೂರ್ಯ ಮತ್ತು 23ನೇ ತಾರೀಕಿನಿಂದ ಮಂಗಳವು ಅಲ್ಲಿಗೆ ಬರುವುದರಿಂದ ಅಹಂಕಾರ ಮತ್ತು ಸಣ್ಣ ಸಂಘರ್ಷಗಳು ಉಂಟಾಗುವ ಸಾಧ್ಯತೆ ಇದೆ. ಆದರೂ ನವಮ ಭಾವದಲ್ಲಿರುವ ವಕ್ರಿ ಬೃಹಸ್ಪತಿ ತನ್ನ ದೃಷ್ಟಿಯಿಂದ ನಿಮ್ಮ ಪ್ರೇಮವನ್ನು ರಕ್ಷಿಸುವುದರಿಂದ ಕಷ್ಟಕರ ಪರಿಸ್ಥಿತಿಗಳಲ್ಲಿಯೂ ನಂಬಿಕೆ ಉಳಿಯುತ್ತದೆ. ವಿವಾಹಿತರ ವಿಷಯದಲ್ಲಿ ತಿಂಗಳ ಆರಂಭದಲ್ಲಿ ಸಂಬಂಧಗಳು ಗಟ್ಟಿಯಾಗಿರುತ್ತವೆ ಮತ್ತು ನಂತರ ಜೀವನ ಸಂಗಾತಿಯ ಆರೋಗ್ಯದಲ್ಲಿ ಸುಧಾರಣೆ, ಪರಸ್ಪರ ಪ್ರೀತಿ ಹಾಗೂ ಹೊಂದಾಣಿಕೆ ಹೆಚ್ಚಾಗಿ ಒಟ್ಟಾಗಿ ಸಂತೋಷದ ಕ್ಷಣಗಳನ್ನು ಅನುಭವಿಸುವ ಅವಕಾಶ ನಿಮಗೆ ದೊರೆಯುತ್ತದೆ. 6ನೇ ಘಟನೆ, ಮಾಘ ಹುಣ್ಣಿಮೆಯ ನಂತರ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ಫೆಬ್ರವರಿ ತಿಂಗಳು ನಿಮಗೆ ಅನುಕೂಲಕರವಾಗಿರುವ ಸಾಧ್ಯತೆ ಹೆಚ್ಚು. ಪೂರ್ಣ ತಿಂಗಳು 6ನೇ ಭಾವದಲ್ಲಿ ಇರುವ ಶನಿ ದ್ವಾದಶ ಭಾವದ ಮೇಲೆ ದೃಷ್ಟಿ ಇಡುವುದರಿಂದ ಅನಗತ್ಯ ಖರ್ಚುಗಳಲ್ಲಿ ಕಡಿತವಾಗುವ ಸೂಚನೆ ಇದೆ. ಆದರೆ ಅದೇ ಸಮಯದಲ್ಲಿ ವಿದೇಶ ಪ್ರಯಾಣದ ಅವಕಾಶ ಸಿಗುವ ಸಾಧ್ಯತೆ ಇರುವುದರಿಂದ ಪ್ರಯಾಣಕ್ಕೆ ಸಂಬಂಧಿಸಿದ ಖರ್ಚು ಆಗಬಹುದು. ಪ್ರಥಮ ಭಾವದ ಮೇಲೆ ಬೃಹಸ್ಪತಿಯ ದೃಷ್ಟಿ ಇರುವುದರಿಂದ ಹಣಕಾಸಿಗೆ ಸಂಬಂಧಿಸಿದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಚತುರ್ಥ ಭಾವದಲ್ಲಿರುವ ಮಂಗಳ ಏಕಾದಶ ಭಾವದ ಮೇಲೆ ದೃಷ್ಟಿ ಇಡುವುದರಿಂದ ಆದಾಯ ಹೆಚ್ಚುವ ಯೋಗಗಳು ನಿರ್ಮಾಣವಾಗುತ್ತವೆ. ತಿಂಗಳ 2ನೇ ಭಾಗದಲ್ಲಿ ಸೂರ್ಯ, ಮಂಗಳ, ಬುಧ, ಶುಕ್ರ ಮತ್ತು ರಾಹು ಪಂಚಮ ಭಾವದಿಂದ ಏಕಾದಶ ಭಾವವನ್ನು ನೋಡುವುದರಿಂದ ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಅವಕಾಶಗಳು ಸೃಷ್ಟಿಯಾಗುತ್ತವೆ. ಹಂಚಿಕೆ, ಮಾರುಕಟ್ಟೆ, ಬ್ಯಾಂಕ್ ಹೂಡಿಕೆಗಳು ಮತ್ತು ವ್ಯಾಪಾರದಿಂದ ಲಾಭದ ಸೂಚನೆ ಇದ್ದರೂ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಖರ್ಚುಗಳ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆ ಅಗತ್ಯ. ಒಟ್ಟಾರೆ ಈ ತಿಂಗಳು ನಿಮ್ಮನ್ನು ಆರ್ಥಿಕವಾಗಿ ಇನ್ನಷ್ಟು ಬಲಪಡಿಸುವುದಾಗಿದೆ. ತುಲಾ ರಾಶಿಯವರೇ, ಮಾಘ ಹುಣ್ಣಿಮೆಯ ನಂತರ 7ನೇ ಘಟನೆ ನಿಮ್ಮ ಸಂಬಂಧಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಇಷ್ಟು ದಿನ ಕೇವಲ ಸಮತೋಲನಕ್ಕಾಗಿ ನೀವು ಹಿಡಿದುಕೊಂಡಿದ್ದ ಸಂಬಂಧಗಳು ಈಗ ಹೊಸ ಅಳತೆಯನ್ನು ಪಡೆಯುತ್ತವೆ ಅಥವಾ ಸ್ವಾಭಾವಿಕವಾಗಿ ದೂರವಾಗುತ್ತವೆ. ಯಾರೋ ಒಬ್ಬರ ವರ್ತನೆಯಲ್ಲಿ ಬರುವ ಬದಲಾವಣೆ ನಿಮ್ಮ ಕಣ್ಣು ತೆರೆಸುತ್ತದೆ. ಇದು ನಿಮ್ಮನ್ನು ದುರ್ಬಲಗೊಳಿಸುವುದಿಲ್ಲ, ಬದಲಿಗೆ ಒಳಗಿನಿಂದ ಬಲಿಷ್ಠಗೊಳಿಸುತ್ತದೆ. ಸಮತೋಲನ ಎಂದರೆ ಎಲ್ಲರನ್ನೂ ಜೊತೆಯಲ್ಲಿ ಇಡುವುದು ಅಲ್ಲ, ಸರಿಯಾದವರನ್ನೇ ಜೊತೆಯಲ್ಲಿ ಇಡುವುದು.
ಎಂಟನೇ ಘಟನೆ ನಿಮ್ಮ ಸಾಮಾಜಿಕ ಸ್ಥಾನಮಾನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಇಷ್ಟು ದಿನ ಗಮನಕ್ಕೆ ಬರದ ನಿಮ್ಮ ಶ್ರಮ ಮತ್ತು ಪ್ರಾಮಾಣಿಕತೆ ಈಗ ಗುರುತಿಸಲ್ಪಡುತ್ತದೆ. ಜನರು ನಿಮ್ಮ ಸಲಹೆ, ನಿಮ್ಮ ನಿರ್ಧಾರಗಳಿಗೆ ಹೆಚ್ಚಿನ ಮಹತ್ವ ನೀಡಲು ಆರಂಭಿಸುತ್ತಾರೆ. ಕುಟುಂಬ, ಕಾರ್ಯಕ್ಷೇತ್ರ ಮತ್ತು ಸಮಾಜದಲ್ಲಿ ನಿಮ್ಮ ಪ್ರಭಾವ ಗಟ್ಟಿಯಾಗುತ್ತದೆ. ಇದು ನಿಮ್ಮ ಜೀವನದ ಮುಂದಿನ ನಿರ್ಣಯಗಳಿಗೆ ಮಹತ್ವದ ಆಧಾರವಾಗುತ್ತದೆ. ಒಂಬತ್ತನೇ ಘಟನೆ ಜೀವನದ ಹೊಸ ದಿಕ್ಕು. ಒಂಬತ್ತನೇ ಮತ್ತು ಅಂತಿಮ ದೊಡ್ಡ ಘಟನೆ ತುಲಾರಾಶಿಯವರ ಜೀವನದಲ್ಲಿ ಅತ್ಯಂತ ಆಳವಾದ ಹಾಗೂ ಗಂಭೀರ ಪರಿವರ್ತನೆಯನ್ನು ತರುವುದಾಗಿದೆ. ಈ ಬದಲಾವಣೆ ಹೊರಗಿನಿಂದ ನೋಡಿದಾಗ ದೊಡ್ಡ ಶಬ್ದ ಅಥವಾ ಗದ್ದಲ ಮಾಡುವುದಿಲ್ಲ, ಆದರೆ ಒಳಗಿನಿಂದ ನಿಮ್ಮ ಚಿಂತನೆಯ ದಿಕ್ಕು, ನಿಮ್ಮ ಸ್ವಗುರುತು ಮತ್ತು ಜೀವನವನ್ನು ನೋಡುವ ದೃಷ್ಟಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಇಷ್ಟು ದಿನ ಇನ್ನೂ ಸಮಯ ಸರಿಯಿಲ್ಲ, ಸ್ವಲ್ಪ ಕಾಯೋಣ ಎಂದು ನೀವು ಮುಂದೂಡುತ್ತಿದ್ದ ಪ್ರಮುಖ ನಿರ್ಧಾರಗಳು ಈಗ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಸ್ಪಷ್ಟವಾಗುತ್ತವೆ. ಗೊಂದಲದ ಜಾಗದಲ್ಲಿ ದೃಢತೆ, ಸಂಶಯದ ಜಾಗದಲ್ಲಿ ಆತ್ಮವಿಶ್ವಾಸ ನೆಲೆಸಲು ಆರಂಭಿಸುತ್ತದೆ. ಈ ಹಂತದಲ್ಲಿ ಹೊಸ ಯೋಜನೆಗಳು ಮತ್ತು ಹೊಸ ಜವಾಬ್ದಾರಿಗಳು ಸ್ವಾಭಾವಿಕವಾಗಿ ನಿಮ್ಮ ಜೀವನಕ್ಕೆ ಪ್ರವೇಶಿಸಿ ನಿಮ್ಮನ್ನು ಸಂಪೂರ್ಣವಾಗಿ ಹೊಸ ದಿಕ್ಕಿನತ್ತ ಕರೆದೊಯ್ಯುತ್ತವೆ. ಇದು ನಿಮಗೆ ಸ್ಪಷ್ಟ ಸಂದೇಶ ನೀಡುತ್ತದೆ. ಇನ್ನು ಮುಂದೆ ಪರಿಸ್ಥಿತಿಗಳಿಗೆ ಕೇವಲ ಪ್ರತಿಕ್ರಿಯಿಸುವ ಜೀವನವಲ್ಲ, ಬದಲಾಗಿ ಧೈರ್ಯ, ಜಾಗೃತಿ ಮತ್ತು ಸ್ಪಷ್ಟತೆಯೊಂದಿಗೆ ನಿರ್ಧಾರ ತೆಗೆದುಕೊಂಡು ಜೀವನವನ್ನು ಸ್ವತಃ ರೂಪಿಸುವ ಸಮಯ ಈಗ ಬಂದಿದೆ. ವೀಕ್ಷಕರೇ, ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.